ಅವೆಲ್ಲ ಬರೀಕಾಗುತ್ತೆ ಸರ್. ನೋಡಪ್ಪ, ನೀನು ಎಲ್ಲ ಬರಿಬೇಡ. ಯಾಕೆ ನಾನು ದಿನಚರಿ ಬರಿತೀನಿ ಅಂದರೆ, ಅಕ್ಷರಗಳು ಸೃಷ್ಟಿ ಮಾಡಿದ್ದಾರೆ ನಾವೇ ತಾನೆ. ಭಾಷೆಗಳು ಬರೆದಿದ್ದು ನಾವೇ ತಾನೆ, ಪದ್ಯಗಳು ಬರೆದಿದ್ದು ನಾವೇ ತಾನೆ, ಕವನಗಳು ಬರೆದಿದ್ದು ನಾವೇ ತಾನೆ. ಎಲ್ಲ ನಾವೇ ಸೃಷ್ಟಿ ಮಾಡಿ, ಈಗ ನಾವು ಮೊಬೈಲ್ ನಾವೇ ತಯಾರು ಮಾಡಿದ್ದು. ಮೊಬೈಲಿಂದ ನಮಗೆ ಇವಾಗ ಕನ್ನಡ ಸ್ಪೆಲ್ಲಿಂಗ್ ಬರೆಯೋದು ಮರ್ತೋಗಿದೆ. ನೀನು ಕನ್ನಡದಲ್ಲಿ ಏನಾದ್ರು ಬರೀತೀಯಾ? ಆಗಲ್ಲ ಸರ್, ಮರ್ತೋಗ್ತಿದೆ. ಕಂಪ್ಯೂಟರ್ ಇಟ್ಕೊಳ್ಳೋದು, ವಾಯ್ಸ್ ಮೆಸೇಜ್ ಮಾಡೋದು, ಪೇಸ್ಟ್ ಮಾಡೋದು, ಕಳ್ಸೋದು, ಫಾರ್ವರ್ಡ್ ಮಾಡೋದು. ಬೇರೆಯವರೆಲ್ಲ ಗೋಪಾಲ್ ಸರ್ ಇಷ್ಟು ಚೆನ್ನಾಗಿ ಬರ್ತಾರೆ. ಹ್ಯಾಂಡ್ ರೈಟಿಂಗ್ ತುಂಬಾ ಇತ್ತು ಸರ್ ನಂದು. ಇವಾಗ ಹ್ಯಾಂಡ್ ರೈಟಿಂಗ್ ಕೂಡ ಇಲ್ಲ ಸರ್. ಅದಕ್ಕೆ ಕಾರಣ ನಾವು ಬರೀದಾರದ ದಿನ ಒಂದೊಂದು 10 ನಿಮಿಷ ನೀವು ಏನೋ ಮನ್ಸಿಗೆ ಬಂದಿದ್ದು, ನಿನ್ನ ಸ್ನೇಹಿತರ ಜೊತೆ ಸೇರಿದ್ದು, ಹೋಗಿದ್ದು, ಬಂದಿದ್ದು ಬರೀತಾ ಇರಿ. ಮೇನ್ ಪಾಯಿಂಟ್ಸ್ ನಿನ್ನ ಜ್ಞಾಪಶಕ್ತಿ ಬರುತ್ತೆ. ನಿನ್ನ ಕನ್ನಡ ತಾಯಿ ಭಾಷೆ ಮರೆಯೋದಿಲ್ಲ, ನಿನ್ನ ಸ್ಪೆಲ್ಲಿಂಗ್ ಮರೆಯೋದಿಲ್ಲ. ದಯವಿಟ್ಟು ಬರೆಯೋದು ಡೈಲಿ ಬರೀ, ನೀವು ಬರೀರಿ, ನಿನ್ನ ಮಕ್ಕಳಿಗೂ ಹೇಳಿ, ಮನೆಯವ್ರು ಎಲ್ರಿಗೂ ಡೈರಿ ಬರೆಯೋದು ಅಭ್ಯಾಸ ಮಾಡಿ. ಸರ್, ಡೈರಿ ಕೊಡ್ತಾ ಇದ್ದೀರಾ, ತುಂಬಾ ಸಂತೋಷ. ಈ ಹೊಸ ವರ್ಷ ಇವತ್ತು ಸ್ಟಾರ್ಟ್ ಆಗಿದೆ. ಏನಾದ್ರೂ ನಮಗೆ ಒಂದು ಆರೋಗ್ಯ ಹೆಲ್ತ್ ಟಿಪ್ಸ್ ಏನಾದ್ರು ಒಂದು 2-3 ಹೇಳಿ ಸರ್. ಸಾಧಾರಣ ಫಾಲೋ ಏನು ಕಷ್ಟಪಡಬೇಡಿ ಆರೋಗ್ಯಕ್ಕೆ. ನೋಡಿ, ಕರೆಕ್ಟಾಗಿ ನೀವು 6 ಗಂಟೆ 7 ಗಂಟೆ ನಿದ್ದೆ ಮಾಡಿ, 10 ಗಂಟೆಗೆ ಮಲ್ಕೊಳ್ಳಿ, 5 ಗಂಟೆಗೆ ಎದ್ದೇಳಿ. ಅದು ನಿನಗೋಸ್ಕರ, ಅರ್ಥ ಆಯ್ತಾ? 5 ರಿಂದ 6 ಗಂಟೆ ವಾಕಿಂಗ್ ಆದರೂ ಮಾಡು, ಯೋಗ ಆದರೂ ಮಾಡಿ, ಇಲ್ಲಾಂದ್ರೆ ಏನಾದರೂ ಎಕ್ಸಸೈಸ್ ಆದರೂ ಮಾಡಿ 1 ಗಂಟೆ, ಆಯಿತಾ? ಆಮೇಲೆ ಅರ್ಧ ಗಂಟೆ ಪೇಪರ್ ಓದಿ, ಇಲ್ಲ ಡೈರಿ ಬರೀರಿ 10 ನಿಮಿಷ ಡೈಲಿ. ಅದಾದಮೇಲೆ ಅರ್ಧ ಗಂಟೆ ಸ್ನಾನ ಮಾಡಿ. ಇವ್ರು ಎಷ್ಟೊತ್ತು ಮಾಡ್ತಾರೆ ಸ್ನಾನ? 3 ನಿಮಿಷಕ್ಕೆ ಮಾಡಿಬಿಡ್ತಾರೆ. ದಯವಿಟ್ಟು ಒಂದು ದಿನಕ್ಕೆ ಮಾಡಬೇಕು. ಹೌದು, ಒಂದು ದಿನಕ್ಕೆ 10 ಕಿಲೋಮೀಟರ್ ನಡೀತೀರಿ. ತಿಂಗಳಿಗೆ ಎಷ್ಟಾಯಿತು? 300. ವರ್ಷಕ್ಕೆ ಎಷ್ಟು ಕಿಲೋಮೀಟ್ರ್ ಆಯಿತು? 3600 ಕಿಲೋಮೀಟ್ರ್ ಹೊಡಿತೀರಿ. 10 ವರ್ಷಕ್ಕೆ ಎಷ್ಟಾಯಿತು? 36,000 ಕಿಲೋಮೀಟ್ರ್ ನಡೀತೀರಿ. ನೀನು ಕಾರನ್ನು ಮಾತ್ರ ಸರ್ವಿಸ್ ಕೊಡ್ತೀಯ. ನೀನು ಪಾದಗಳು ಇಟ್ಕೊಂಡು ಸರಿಯಾಗಿ ಮಸಾಜ್ ಮಾಡ್ಕೊಂಡಿದ್ದೀಯ. ನೀನು ಕರೆಕ್ಟಾಗಿ ಸ್ನಾನ ಮಾಡೋಕ್ಕೊಳಗ ಒಂದು ಕಾಲಿಗೆ 3 ನಿಮಿಷ, ಇನ್ನೊಂದು ಕಾಲಿಗೆ 3 ನಿಮಿಷ ಯಾವತ್ತಾದ್ರೂ ಮಸಾಜ್ ಮಾಡಿದ್ಯಾ? ನೀನು ಪಾದಗಳು ಮಸಾಜ್ ಮಾಡ್ಕೊಂಡಿದ್ದೀಯ ಕೂತ್ಕೊಂಡು? ಇಲ್ಲ ಸರ್. ನಾನು ಮನೆಯಲ್ಲಿ ಹೇಳ್ತಾ ಇದ್ದೀನಿ ಸರ್, ನಮ್ಮ ಮನೆಯಲ್ಲಿ ಹುಡುಗರು ಹೋದ ಸ್ನಾನಕ್ಕೆ ಎಷ್ಟೊತ್ತಿಗೂ ಬರಲ್ಲ. ಡೈಲಿ ಸ್ನಾನ ಮಾಡ್ತಾರೆ, ಎಷ್ಟೊತ್ತು ಮಾಡಿ ಬೇಗ ಮಾಡ್ಕೊಂಡು ಬರಲ್ಲ. ಸ್ನಾನ ಅಂದ್ರೆ ನಮ್ಮ ಬಾಡಿ ನಾವು ಮಸಾಜ್ ತರ ಮಾಡಬೇಕು. ಇನ್ನೊಬ್ರು ಮಾಡ್ಕೊಳ್ಳೋದಲ್ಲ. ನಿಧಾನಕ್ಕೆ ಸ್ನಾನ ಮಾಡಿ, ಅರ್ಧ ಗಂಟೆ ಸ್ನಾನ ಮಾಡಿ, ಅರ್ಧ ಗಂಟೆ ಮನೆಯವ್ರ ಜೊತೆ ಕೂತ್ಕೊಂಡು ನಿಧಾನಕ್ಕೆ ಊಟ ಮಾಡಿ. ಯಾಕೆ ನಿಧಾನಕ್ಕೆ ಊಟ ಮಾಡಿದ್ರೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲಪ್ಪ, ಇದು ಫಸ್ಟ್ ಪಾರ್ಟ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮು ಮೌತನ್ನು ಬಿಟ್ಬಿಡ್ತಿದ್ದು ನಾವು. ಡೈರೆಕ್ಟಾಗ ಗಂಟ್ಲಿಗೆ ಹಾಕ್ಕೊಂತೀವಿ ಊಟನ. ನೋಡು, ನಮ್ದು 2 ದವಡೆ, ಗಟ್ಟಿಯಾದಂಥ 2 ದವಡೆ, ಹಲ್ಲುಗಳು 32, ನಾಲಿಗೆ ಮತ್ತು ಸಲೈವ ಜ್ಯೂಸು ಇಷ್ಟು ಕೊಟ್ಟವನೇ. ಈ 2 ಚೆನ್ನಾಗಿ ನಾವು ಒಗೆದು ಮಿಕ್ಸ್ ಮಾಡಿ ಊಟ ಮಾಡಿ ಕಳಿಸ್ಬೇಕು 2ನೇ ಪಾರ್ಟ್ಗೆ. ಫಸ್ಟ್ ಪಾರ್ಟ್ ಆಯಿತು ಡೈಜೆಸ್ಟ್ ಸಿಸ್ಟಮ್. 2ನೇ ಪಾರ್ಟ್ ಈ ಸೊಪ್ಪಿಗೆ ನಾವು ಹಂಗಲ್ಲ, ಇದನ್ನು ಬಿಟ್ಬಿಟ್ಟು 2ನೇ ಪಾರ್ಟ್ಗೆ ಹಾಕ್ಬಿಟ್ಟು ಊಟ ನೋಡಿ ಸರ್. ಅದಕ್ಕೆ ಉದಾಹರಣೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಸರ್, ಬೇಗ ಊಟ ಮಾಡ್ಬಿಡ್ತಾರೆ. ನಾವು ನಿಧಾನ, ನಾನು ಹೇಳಿದ್ರು ಎಷ್ಟೊತ್ತಣ ನಿಂತಿಂದ ಆ ಥರ ಊಟ ಮಾಡಬೇಕು. 6 ಗಂಟೆ ನಿದ್ದೆ, 7 ಗಂಟೆ ನಿದ್ದೆ, ಅರ್ಧ ಗಂಟೆ 1 ಗಂಟೆ ವಾಕಿಂಗು, ಅರ್ಧ ಗಂಟೆ ಸ್ನಾನ, ಅರ್ಧ ಗಂಟೆ ಊಟ. ಈ 8 ಅವರ್ ನಿನ್ನದು. ಯಾಕೆ ನಿಂದು ಅಂತಂದರೆ, ನೀನು 10 ಕೋಟಿ ರೂಪಾಯಿ ಮನೆ ಕಟ್ಟಿರ್ತೀಯ, ಆ ಮನೆ ನಿನ್ನದಲ್ಲ. ನೀನು 1 ಕೋಟಿ ಕಾರ್ ತಗೊಂಡಿದೀಯ, ಅದರಲ್ಲಿ ನೀನು ಜೀವಿಸಲ್ಲ. ನೀನು ಜೀವಿಸೋದು ನಿನ್ನ ದೇಹದಲ್ಲಿ. ನಿಜವಾದಂತ ಮಾತು ಸರ್. ಎಲ್ಲ ನಮ್ಮ ಪ್ರಪಂಚದಲ್ಲಿ ಕಾಸ್ಟ್ಲಿಯೆಸ್ಟ್ ರಿಯಲ್ ಎಸ್ಟೇಟ್ ಯಾವುದು? ನನ್ನ ದೇಹ. ನನ್ನ ದೇಹ ಅನ್ಕೊಂಬಿಟ್ಟು ನೀವೆಲ್ಲ ಅನ್ಕೊಂಬಿಟ್ರಿ. ದೇಹ ಅಂದ್ರೆ ಬರೀ ದೇಹ ಅಲ್ಲ. ನಮ್ಮ ದೇಹದಲ್ಲಿ ಅಲ್ಲಲ್ಲ 37 ಕೋಟಿ ಜೀವಕೋಶಗಳಿದೆ. 37 ಟ್ರಿಲಿಯನ್ಸ್ ಅಂದ್ರೆ 37 × 12 ಹಾಕ್ಬೇಕು. ಆಮೇಲೆ 70 ಆರ್ಗನ್ಗಳಿದೆ, 11 ವ್ಯೂಹಗಳಿದೆ. ಇದೆಲ್ಲ ನಮ್ಮ ದೇಹದಲ್ಲಿ ಪ್ರತಿ ಸೆಕೆಂಡು ಮಿಲಿ ಸೆಕೆಂಡು ಫ್ಯಾಕ್ಟ್ರಿಗಳು ನಡೀತಾ ಇರೋದು. ನೀನು ಅದನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಇನ್ನೇನು ಮನೆ, ಕಾರುಗಳು, ವ್ಯವಹಾರಗಳು ಪ್ರಯೋಜನ ಆಗ್ಬಿಡುತ್ತೆ. ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ದೇಹನ ಕರೆಕ್ಟಾಗಿ ಅದಕ್ಕೆ ಬೆಲೆ ಕೊಡಿ, ನಿದ್ದೆ ಮಾಡಿಸಿ, ವಿಶ್ರಾಂತಿ ಕೊಡಿ, ಇಷ್ಟಪಟ್ಟು ವ್ಯಾಯಾಮ ಮಾಡಿ, ಇಷ್ಟಪಟ್ಟು ವಾಕಿಂಗ್ ಹೋಗಿ, ಇಷ್ಟಪಟ್ಟು ನೀವು ಏನಾದರೂ ಕೆಲಸ ಮಾಡಿ, ಕಷ್ಟಪಟ್ಟು ಮಾಡಬೇಡಿ. ಅದು ಟೆನ್ಷನ್, ಅದೇ ಸ್ಟ್ರೆಸ್ ಆಗುತ್ತೆ. ಆಯಿತಾ? ಇನ್ನೇನು ಹೊಸ ವರ್ಷದ ಸಾಕು. ಶುಭಾಶಯಗಳು. ಎಲ್ಲರೂ ಆರೋಗ್ಯವಾಗಿರಿ. ವಾಕಿಂಗ್ ತಪ್ಪದೆ ಬನ್ನಿ. ವಾಕಿಂಗ್ ವರ್ಷ ಪೂರ್ತಿ ವಾಕಿಂಗ್ ಮಾಡ್ತೀನಿ, ದೇಶ ಎಲ್ಲ ಹೇಳ್ಕೊತೀರಿ. ನೀವು ವರ್ಷ ಮಾಡ್ತಾ ಇಲ್ಲ. 1 ವರ್ಷ 1 ತಿಂಗಳು ಈ ನಡುವೆ ಸ್ವಲ್ಪ ಅಡ್ವೆಂಟ್ ಆಯ್ತು. ಸ್ಟಾರ್ಟ್ ಮಾಡಿ ಇಲ್ಲ ಸರ್, 1 ತಿಂಗಳ ಚಳಿಗೆ ಬರಲ್ಲ, 1 ತಿಂಗಳ ತುಂತುರು ಮಳೆ ಅಂತ ಬರಲ್ಲ, 1 ತಿಂಗಳ ನಮ್ಮ ಮನೆಯಲ್ಲಿ ಪೂಜೆಗಳು ಮನೆ ಕಟ್ತಾ ಇದ್ದೀನಿ ಅದು ಇದು ಬರಲ್ಲ, 1 ತಿಂಗಳ ನಂಗೆ ನೆಗಡಿ ಕೆಮ್ಮು ಅದು ಇದು ರಾಜು
ಒಂದು ವರ್ಷದಲ್ಲಿ 6 ತಿಂಗಳ ವಾಕಿಂಗ್ ಮಾಡಲ್ಲ. ತಿರ್ಗಾ ಎಲ್ರಿಗೂ ಡೊಂಗೂರು ಹೊಡಿತಾರೆ, ನಾನು ವರ್ಷನೂ ವಾಕಿಂಗ್ ಮಾಡ್ತೀನಿ ಅಂತ. 6 ತಿಂಗಳ ಫಿನಿಶ್. ಇದೆಲ್ಲ ವಾಕಿಂಗ್ ಇಲ್ಲ ಸರ್, ಇನ್ಮೇಲೆ ಅಟ್ಲೀಸ್ಟ್ 80% ಅಟೆಂಡೆನ್ಸ್ ಇದೆ. ಕಂಟಿನ್ಯೂ ಮಾಡೋಣ ಸರ್. ಓಕೆ.